ನೋಡಿ ಎಲ್ಲ ಬೀಳಿಸ್ಕೊಂಡು ನೀನು. ಹಾಂ, ಇಸ್ಕಾಲ್ ಹುಷಾರು, ಅದು ಎದುರು ಬಿಡ್ತದು. ಸ್ನಾನ ಮಾಡೋದು ಇವತ್ತು ಎಳ್ಳೆಣ್ಣೆ ಸ್ನಾನ ಅಂತ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಹೇಳ್ತಾರೆ ಈ ಹಬ್ಬದಲ್ಲಿ. ಸೊ ಇನ್ಮೇಲೆ ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಆದಷ್ಟು ಒಳ್ಳೇದು ಮಾಡೋಕ್ಕೆ ಪ್ರಯತ್ನ ಪಡಿ. ನಿಮ್ಮ ಕೈಲಾದರೆ ಮಾಡಿ, ಇಲ್ಲಾಂದರೆ ಕೆಟ್ಟದಂತೂ ಮಾಡೋದಕ್ಕೂ ಹೋಗಬೇಡಿ, ಇನ್ನೊಬ್ಬರಿಗೆ ಕೆಟ್ಟದಂತೂ ಬಯಸೋದಕ್ಕೂ ಹೋಗಬೇಡಿ. ನಿಮ್ಮ ಕೈಲಾದರೆ ಒಳ್ಳೇದು ಮಾಡಿ, ಒಳ್ಳೇದು ಬಯಸಿ ಅಂತ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು. ಇದೇನಾದ್ರು ಬೇಕಾ? ಐಟೇನಾದರೂ ಬೇಡಲ್ಲ. ಸೊ ನಮ್ಮ ಬೆಂಗಳೂರಲ್ಲಿ ನಮ್ಮಲ್ಲಿ ಇರಲಿಲ್ಲ, ಊರಲ್ಲಿ ಹಳ್ಳಿ ಕಡೆಯೆಲ್ಲ ಈ ಥರ ಎಲ್ಲ ಮಾಡೋದಿರಲಿಲ್ಲ. ಬಟ್ ನಾನು ಬೆಂಗಳೂರು ಬಂದ ಮೇಲೆ ನಮ್ಮಲ್ಲಿ ನಮ್ಮ ಅತ್ತೆ ಮನೇಲಿ ಅವಾಗಲಿಂದನೂ ಈ ಥರ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದೇ ಕೂಡ ರೂಢಿಯಾಗಿದೆ. ಸೊ ಹತ್ರ ಮೇಲೆ ತೋರಿಸಿದ್ದು. ಸೊ ಇದು ಕಬ್ಬುನ ಇಟ್ಟು ಪೂಜೆ ಮಾಡ್ತೀವಿ. ಅಲ್ಲೂ ಕೂಡ ಪೂಜೆ ಮಾಡ್ತಿದ್ವಿ. ಕಬ್ಬು ಮತ್ತು ಎಳ್ಳು ಬೆಲ್ಲ ಅಷ್ಟೇ ಇಟ್ಟು ಪೂಜೆ ಮಾಡ್ತಿದ್ವಿ, ಇನ್ನೇನಿಲ್ಲ. ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು, ಕಡಲೆಕಾಯಿ ಮತ್ತು ಅವರೆಕಾಯಿ ಹಸಿದಲ್ಲ, ಇದು ಬೇಯಿಸಿರೋದು ಅವರೆಕಾಯಿ ಮತ್ತು ಗೆಣಸು, ಇದು ಕೂಡ ಬೇಯಿಸಿರೋದು. ಮತ್ತು ಇದ್ರದ್ದು ಎಲ್ಲ ಥರ ಈ ಥರ ಕಟ್ಟಿ ಇಟ್ಟಿರ್ತಾರೆ. ಇದೇನು ಅಂತ ನನಗೂ ಗೊತ್ತಿಲ್ಲ. ನಮ್ಮ ಕಡೆ ಇದು ಅಣ್ಣೆ ಹೂವು, ತುಳಸಿ, ಇದು ಪತಂಗ, ಈ ಥರ ಹೂವು ಎಲ್ಲ ಇದನ್ನು ಕಟ್ಟಿ ಇಟ್ಟಿರ್ತಾರೆ. ಇದನ್ನೆಲ್ಲ ಇಟ್ಟು ಪೂಜೆ ಮಾಡಿ ನೆಕ್ಸ್ಟು ಹಸ್ಗಳ ಹತ್ರ ಹೋಗಿ ಹಸುಗೆ ಪೂಜೆ ಮಾಡಿ ಇದನ್ನೆಲ್ಲ ಕೊಟ್ಟು ಬರ್ತೀವಿ. ಇದು ನಮ್ಮಲ್ಲಿ ಸಂಕ್ರಾಂತಿ ಹಬ್ಬದ ಆಚರಣೆ. ಅದ್ರ ಜೊತೆ ಸ್ವೀಟ್ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು ಮತ್ತು ಅವರೆಕಾಳು ಇಕ್ಕಿದ್ಬೇಳೆ ಸಾಂಬಾರು ಇವತ್ತು ಸ್ಪೆಷಲ್ ಆಗಿರುತ್ತೆ. ಬಟ್ ನಾನಿವತ್ತು ಊರಿಗೆ ಹೋಗ್ತಾ ಇರೋ ಕಾರಣ ಸೊ ನಾನು ಖಾರ ಪೊಂಗಲ್ಲಾಗಲಿ ಅಡುಗೆ ಆಗಲಿ ಮಾಡ್ತಾಯಿಲ್ಲ. ಬಟ್ ಇಷ್ಟು ಮಾತ್ರ ಮಾಡಿದ್ದೀನಿ. ಹೀಗಾಗಿ ಪೂಜೆ ಮಾಡಿ ಅಲ್ಲಿ ಗೋಗೆ ಅಂದರೆ ಹಸುಗೆ ಪೂಜೆ ಮಾಡಿಬಿಟ್ಟು ಅಲ್ಲಿ ಇದನ್ನೆಲ್ಲ ಕೊಟ್ಟು ಬರ್ತೀವಿ. ಇದೇ ನಮ್ಮ ಮಕರ ಸಂಕ್ರಾಂತಿಯ ವಿಶೇಷತೆ. ಮನೆ ಪೂಜೆ ಮಾಡಾದ್ಮೇಲೆ ಹಸ್ಕೊಳ ಹತ್ರ ಹೋಗೋಣ. ಇವಾಗ ಹೋಗ್ತಾ ಇದ್ದೀವಿ. ಬೇಡ ಸ್ಲಿಪ್ಪರ್ ಬೇಡ. ಇವಾಗ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಲೇಟ್ ಆಗಿಬಿಟ್ಟಿದೆ. ಅಬ್ಬಬ್ಬಬ್ಬಾ, ಹಸು ಹತ್ರಕ್ಕೆ ಹೋಗ್ತಿರೋದು. ಇದೆಲ್ಲ ಹಸು ಹತ್ರಕ್ಕೆ ತೊಗೊಂಡು ಹೋಗ್ತಿರೋದು. ಪೂಜೆ ಎಲ್ಲ ಮುಗೀತು. चरण में दिखाओ, अलग से दिखाओ, उधर से पहले चरण में फिर राइस नहीं है, राइस नहीं है। पोंगल लेकिन किस करे पोंगल पोंगल पोंगल
ನೀನು ಆ ಕಡೆ ಹೋಗಿ. ಅಲ್ಲಿ ಕೊಡು, ಅಲ್ಲಿ ಎಲ್ಲದಕ್ಕೂ ಒಂದೊಂದು ಕೊಡಬೇಕು, ಆಮೇಲೆ ಒಂದಕ್ಕೆ ಕೊಡಬೇಡ. ನೋಡಿ ಗೈಸ್, ಎಲ್ಲ ಇದು ಇಸ್ಕಾನ್. ಹುಷಾರು ಹುಷಾರು, ಅದು ಎದುರು ಬಿಡ್ತದು ಇಸ್ಕಾನ್. ಏನು ಅಲ್ಲಿ ಆ ಸೈಡ್ ಕೊಡಮ್ಮ, ಏನು ಮಾಡಲ್ಲ. ಎದ್ರುಕೊಳ್ತಾ ಇದ್ದಾನೆ ಸಿಟಿ ಮಕ್ಕಳೇ ಹಿಂಗೆ ಎಲ್ಲದಕ್ಕೂ ಎದ್ರುಕೊಳ್ತಾರೆ. ಅಲ್ಲಿ ನೋಡು, ಅಲ್ಲಿ ಕೊಡು, ಅಲ್ಲಿ ನೋಡು. ಕಬ್ಬು ತಿನ್ನಲ್ಲ ಅನ್ಸುತ್ತೆ, ಕಬ್ಬು ಕೊಡೋದಕ್ಕೆ ಎದ್ರುಕೊಳ್ತಾವನು. ಕೊಡಮ್ಮ, ಒಳಗಡೆ ಹೋಗಿ. ಇಲ್ಲಿ ಕರು ನೋಡಿ ಎಷ್ಟು ಚೆನ್ನಾಗಿ ಮಲಗಿದೆ, ಇಲ್ಲಿ ಚೆನ್ನಾಗಿ ಮಲಗಿದೆ. ನಾನು ಕೊಡೋದಕ್ಕೆ ಎದ್ರುಕೊಳ್ತಾ ಇದ್ದಾನಲ್ಲ ಹಸ್ಕೊಳ್ಗೆ. ನನ್ನ ಮಗ ಇಲ್ಲ, ಅವ್ನು ಸ್ಕೂಲಿಗೆ ಹೋಗಿದ್ದಾನೆ. ಇವನಿದ್ದಾನೆ, ಇವನು ಹಾಲಿಡೇ, ಅವನಿಲ್ಲ. ಅವನಿದ್ದಾಗ ಇವನಿರಲ್ಲ, ಇವನಿದ್ದಾಗ ಅವನಿರಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ವೈಟು, ಫುಲ್ ವೈಟು. ಖುಷಿಯಾಗುತ್ತೆ ಇದೆಲ್ಲ ನೋಡ್ತಾ ಇದ್ರೆ. ಫಿನಿಶ್ ಮಾಡಿದ್ದೆ. ಇಲ್ಲೂ ಇದೆ, ಇದು ಗಿರ್ರಸ್ಸು ಅಂತ. ಇಲ್ಲಿ ಎಷ್ಟು ಎಲ್ಲ ಕಪ್ಪುದೆಲ್ಲ ಇಲ್ಲಿ ಜಾಸ್ತಿ. ದೇಸಿ ಹಸು ಅಂತ ಇದು. ಹೌದು, ದೇಸಿ ಹಸು. A2 ದೇಸಿ ಗಿರ್ ಕೌ ಮಿಲ್ಕ್. ಹಾಂ, ಬಂದೆ. ಇಲ್ಲೊಂದಿದೆ, ಇಲ್ಲಿ ಆರತಿ ಆಗ್ತಿದೆಯಂತೆ. ಸೊ ಇಲ್ಲಿ ಆರತಿ ಮಾಡ್ತಿದ್ದಾರೆ. ಪುಟಾಣಿ ಕರು ಬಂದು ಅದೇ ಬಂದು ತಿಂತಾ ಇದೆ. ಇಲ್ಲಿ ಚೆತ್ತ ಇದೆ ಎಲ್ಲ. ಸೊಪ್ಪೆಲ್ಲ ಇರುತ್ತೆ, ಸೊಪ್ಪೆಲ್ಲ ಕೊಡ್ಬೋದು. ಸೊ ಇಲ್ಲಿ ಸೊಪ್ಪು ಕೊಡ್ತಾ ಇದ್ದಾರೆ. ಇಲ್ಲಿ ಹಸ್ಕೊಳ್ದು ಸೊಪ್ಪು ಕೊಡುವ ಇಲ್ಲಿ ಇಲ್ಲಿ ನನಗೊಂದು ಸ್ವಲ್ಪ ಇಲ್ಲಿ ಇದು ಅದು ಕಿತ್ಕೊಂಡ್ಬಿಡುತ್ತೆ ಇವಾಗ ಕೊಡಲಿಲ್ಲ ಅಂದರೆ. ಬಾಯ್. ಅಯ್ಯೋ, ಹಿಂದೆ ಹೋಯ್ತು, ಅದಿಲ್ಲೇ ನೋಡಿ. ಆಯ್ತು ಆಯ್ತು ಆಯಿತು, ಬಂದೆ 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 ನೋಡಿ. ಎಲ್ಲ ಬೀಳ್ಸ್ಕೊಂಡು ನೀನು. ಹಾಂ, ಒಂದೊಂದೇ ಕೊಡಬೇಕಾ? ಹಬ್ಬ, ಅದು ಫಾಸ್ಟ್ ಉಂಟು. ಆಯ್ತು 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 ಆಯ್ತು, ಇಲ್ಲಿದೆ ಇಲ್ಲಿದೆ. ಓ ಮೈ ಗಾಡ್, ನನ್ನ ಹತ್ರ ಏನಿಲ್ಲ. ಎಲ್ಲ ಆಚೆ ಬಂದ್ಬಿಟ್ಟು ಒಯ್ದಾಕಿ ಡೋರು. ಹಾಂ, ಹಾಂ, ಹಾಗೆ ಹಾಗೆ ಹಿಡ್ಕೊ, ಇಲ್ಲಿ ಹಿಡ್ಕೊ. ವೆಯ್ಟ್. ಈ ಫೋನೇ ಲೆಕ್ಕ ಬರ್ತಿರೋದಿಲ್ಲಿ. ಹಾಂ, ಹಾಗೆ ನೋಡಲ್ಲ. ಇದು ಬಿಡ್ತು ಇವಾಗ ಇಲ್ಲಿ. ಓ, ಇಲ್ಲಿ 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 ಇಲ್ಲಿ. ಅಬ್ಬಬ್ಬಬ್ಬಬ್ಬ, ಇಲ್ಲೊಂದು ಬಂದುಬಿಟ್ಟಿದೆ ಇಲ್ಲಿ. ಹಾಂ ಹಾಂ, ಅಯ್ಯಪ್ಪ. ಹಾಂ 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 ಹಾಂ, ಅವು ಅಯ್ಯೋ ಸಾರಿ. ಹಾಂ ಹಾಂ ಹಾಂ, ಯಾ ಅಬ್ಬಬ್ಬಬ್ಬಬ್ಬ. ಇಲ್ಲಿ ಯಾವ ಥರ ಇಲ್ಲ. ಹಾಂ ಹಾಂ, ಮುಟ್ಕೊಳ್ಳೋದು ಅದೇ. ಹಾಂ, ವಾವ್, ನೈಸ್. ನಮ್ಮಮ್ಮ ಬರೀ ತಿಂತಾನೆ ಇರ್ತಾರೆ ಗೈಸ್, ತಿಂಡಿ ಪೋತಿ ನಮ್ಮಮ್ಮ. ಟಿಫನ್ ಮಾಡೋ ಟೈಮ್ ಆಯಿತು, ಅದಕ್ಕೆ ಇಲ್ಲಿ ಬಂದು ಪೊಂಗಲ್ ತಿಂತಾರೆ. ಪೊಂಗಲ್ ಇಲ್ಲಿ ನೋಡಿ ಎಷ್ಟು ಪೊಂಗಲ್ ಸಕ್ಕತ್ತಾಗಿದೆ ಪೊಂಗಲ್. ಎಲ್ಲೋಗಿದ್ದಮ್ಮ? ಸ್ಕೂಲು. ಯಾವ ಡ್ರೆಸ್ಸು ಅದು? ಸಂಡೇ ಬಾ, ಸಂಡೇ. ಎಂತ ಆಯಿತು?
ಆಹಾ ಬರೀ ಇಂಥದ್ದೇ ಡವ್ಗಳು ಇವನು ರೆಡಿ ಇಲ್ಲ ಇವ್ನು ರೆಡಿ. ನೀನು ಮಾಡಿದೀನಿ ಕಣೋ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು ನಿನ್ನ ಮಗ ಮೊದಲನೇ ಮಗ ಇಲ್ಲಿ ಬರೋದೇ ಇಲ್ಲ, ಲಾಗಿಗೆ ಬರೋದೇ ಇಲ್ಲ ಅಂತ. ಸೊ ಅವ್ನ ಸ್ಕೂಲು ಓದೋದು ಬ್ಯುಸಿ ಇರ್ತಾನೆ. ಬಟ್ ಇವತ್ತಿಂದ ಅವನಿಗೆ 5 days ರಜಾ ಇದೆ. ಅದಕ್ಕೋಸ್ಕರ ಇನ್ನ ಲಾಗಲ್ಲೆಲ್ಲ ಸಿಗ್ತಾನೆ. ಅವ್ರ ಸ್ಕೂಲಲ್ಲಿ ಕ್ರಿಸ್ಮಸ್ ಹಾಲಿಡೇಸ್ಗೆಲ್ಲ ಕೊಡಲ್ಲ, ಓನ್ಲಿ ಹಿಂದೂ ಹಬ್ಬಗಳು ಮಾತ್ರ ಅವ್ರು ಕೊಡೋದು. ಅದಕ್ಕೆ ಸಂಕ್ರಾಂತಿ ಹಾಲಿಡೇಗೆ 5 day ಕೊಟ್ಟಿದ್ದಾರೆ. ಇವಾಗ ನಾವು ಊರಿಗೆ ಹೊರಟ್ವಿ. ಕಾಣಲ್ಲ ಕೊಡೋ ಕತ್ಲೆ, ಇದು ರಿಫ್ಲೆಕ್ಷನ್, ಇದು ಲೈಟ್ ಮಾತ್ರ ಕಾಣಿಸುತ್ತೆ, ನಿಮ್ಮ ಮಕ್ಕ ಕಾಣಿಸಲ್ಲ ಅದಕ್ಕೆ. ಇವಾಗ ಊರಿಗೆ ನೋಡಿ ಲಗೇಜ್ ಪ್ಯಾಕ್ ಆಗಿದ್ದೆ. ಊರಿಗೆ ಹೋಗ್ತಾ ಇದ್ದೀವಿ. ಊರಲ್ಲಿ ಸಿಗೋಣ. ಅಲ್ಲಿವರೆಗೆ ನಾನು ಎಳ್ಳು ಬೆಲ್ಲ ಹೇಗೆ ಮಾಡಿದೆ, ಎಷ್ಟು kg ಮಾಡಿದೆ ಅನ್ನೋದು ವಿಡಿಯೋ ಬರುತ್ತೆ. ಮತ್ತು ಎಳ್ಳೆಣ್ಣೆ ಸ್ನಾನ ಅಂತ ಹೇಳ್ತಾರೆ, ಅದನ್ನು ಮಕರ ಸಂಕ್ರಾಂತಿ ದಿನ ಎಳ್ಳೆಣ್ಣೆ ಸ್ನಾನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ, ಮಾಡಲೇಬೇಕು. ಯಾವುದಾದ್ರು ದೋಷ ಪಿತೃದೋಷ ಅದೆಲ್ಲ ಇದ್ದರೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಮಕರ ಸಂಕ್ರಾಂತಿ ದಿನ ಎಳ್ಳೆಣ್ಣೆ ಸ್ನಾನ ಅದನ್ನು ಹೇಗೆ ಮಾಡ್ಕೊಳ್ಬೇಕು, ಅದು ಪೇಸ್ಟ್ ಬರುತ್ತೆ, ಅದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ನಾನು ಇಲ್ಲಿಂದ ಊರಿಗೆ ಹೋಗೋವರೆಗೆ ವಿಡಿಯೋ ನೋಡ್ಕೊಂಡು ಬಂದು ಊರಲ್ಲಿ ಸಿಗ್ತೀನಿ. ಬಾಯ್. ಹೋಮ್ವರ್ಕ್ ಆಮೇಲೆ ಸ್ವಲ್ಪ ಸ್ವಲ್ಪ ಆಮೇಲೆ ಓಕೆನಾ ಮಾಡ್ತೆ. ಗೈಸ್ ಇವಾಗ ಎಲ್ಲಾನು ಇಟ್ಕೊಂಡಿದ್ದೀನಿ. ಇಲ್ಲಿ ಕಡಲೆ ಎಲ್ಲ ಆರಿದೆ, ಎಲ್ಲ ಆರ್ಬೇಕು ಚೆನ್ನಾಗಿ. ಇದು ಎಳ್ಳು, ಬಿಳಿ ಎಳ್ಳು ತಗೊಂಡಿರೋದು. ಇದು ಕೊಬ್ಬರಿ 3 days ಮುಂಚೆನೆ ಎಲ್ಲಾನು ಒಣಗಿಸಿಟ್ಟಿದೆ ಕೊಬ್ಬರಿ. ಇದು ಬೆಲ್ಲನೂ ಅಷ್ಟೇ ನೀಟಾಗಿ ಕಟ್ ಮಾಡಿ ಒಣಗಿಸಿಟ್ಟಿದೆ. ಇದು ಕಡಲೆ ಬೀಜ, ಇದು ಎಲ್ಲ ಆರಿದೆ. ಇವಾಗ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು 2 ಕಪ್ ಹಾಕ್ತೀನಿ, ಆಮೇಲೆ ನೋಡೋಣ. ಎಳ್ಳು ಸ್ವಲ್ಪ ಕಮ್ಮಿನೇ ಹಾಕೊಬೇಕು. 1 ಕಪ್ ಹಾಕ್ತೀನಿ ಎಳ್ಳು, ಸ್ವಲ್ಪ 1/4 ಕಪ್ ಅಷ್ಟು. ಇದು ಕೊಬ್ಬರಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಕೊಬ್ಬರಿ 3 ಕಪ್ ಹಾಕ್ತೀನಿ. ಯಾಕೆ ಅಂದರೆ ಹೊರ್ಗಡೆ ನೋಡಿದ್ರೆ ಬರೀ ಕಡಲೆನೇ ಇರುತ್ತೆ, ಇನ್ನೇನು ಇರಲ್ಲ. ಕಡಲೆನೇ ತುಂಬಿಸಿಟ್ಟಿರ್ತಾರೆ, ಎಳ್ಳಂತೂ ಹಾಕೇ ಇರಲ್ಲ ಅಲ್ಲಿ. ಬೆಲ್ಲ ಸ್ವೀಟ್ ಸ್ವಲ್ಪ ಜಾಸ್ತಿನೇ ಇರಲಿ, ಅದಕ್ಕೆ ಬೆಲ್ಲ. ಬೆಲ್ಲ 3 ಕಪ್ ಹಾಕಿದ್ದೀನಿ. ಸೊ ಇವಾಗ ಮಿಕ್ಸ್ ಮಾಡೋಣ. ಏನಾದ್ರು ಜಾಸ್ತಿ ಬೇಕಾ ಕಮ್ಮಿ ಬೇಕಾ ನೋಡಿಕೊಂಡು ಮತ್ತೆ ಹಾಕೊಬೋದು. ಫೈನಲಿ ಗೈಸ್ ಎಳ್ಳು ಬೆಲ್ಲ ರೆಡಿ. ಇಷ್ಟೇ ಎಳ್ಳು ಬೆಲ್ಲ ಮಾಡೋದು. ಬಟ್ ಟೈಮ್ ಇರಲ್ಲ ಕೆಲವ್ರಿಗೆ ಟೈಮ್ ಇರುತ್ತೆ. ನೋಡಿ ಇವಾಗ ಬೆಲ್ಲ ಇದಾಗಿದೆ. ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಕಡಲೆ ಮತ್ತು ಕಡಲೆ ಬೀಜ ಹುರಿದಿರೋ ಅಂತ ಇನ್ನೂ 1 ಕಪ್ ಹಾಕೊಬೋದು. ಸ್ವಲ್ಪ ಎಳ್ಳು ಹಾಕೋಣ. ಎಳ್ಳು ಚೆನ್ನಾಗಿರುತ್ತೆ ಹಾಕಿದ್ರೆ.
ಈಗ ಮಿಕ್ಸ್ ಮಾಡೋಣ. ಈಗ ಪರ್ಫೆಕ್ಟ್ ಅಂತ ಅನ್ನಿಸ್ತಿದೆ. ಇಷ್ಟೇ. ಇವಾಗ ಆರ್ಡ್ರು ಬಂದಿದೆ ಒಂದು 5 kg ಅಷ್ಟು, ಅವರಿಗೆ ಪ್ಯಾಕ್ ಮಾಡಿ ಕಳಿಸ್ಬೇಕು. ಫೈನಲಿ ಆಯಿತು. ನೋಡೋಣ, ಅವರಿಗೆ ಪ್ಯಾಕ್ ಮಾಡಿ ಇವಾಗ ಕಳಿಸ್ಕೊಡೋಣ. ಬೆಲ್ಲ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿರ್ತೀನಿ, ಬಟ್ ಆಮೇಲೆ ನೋಡಿದಾಗ ಅಯ್ಯೋ ದಪ್ಪ ಐತಲ್ವಾ ಅಂತ ಅನಿಸ್ತಾ ಇರುತ್ತೆ. ಎಲ್ಲರಿಗೂ ಸಹಜ ಅದು. ಕಟ್ ಮಾಡಬೇಕಾದ್ರೆ ಚಿಕ್ಕದು ಅಂತಲೇ ಅನಿಸುತ್ತೆ. ಚೆನ್ನಾಗಿ ಒಣಗಿ ಎಲ್ಲ ಆದಮೇಲೆ ಸ್ವಲ್ಪ ದಪ್ಪ ಐತಲ್ವಾ ಅಂತ ಅನಿಸ್ತಾ ಇರುತ್ತೆ. ಸೊ ಫೈನಲಿ ರೆಡಿ ಆಯಿತು. ಇದು ಎಷ್ಟು kg ಇದೆ ಅಂತ ಗೊತ್ತಿಲ್ಲ. ಫಸ್ಟ್ ಇಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ, ಆಮೇಲೆ ಬೇಕು ಅಂದರೆ ಮಿಕ್ಸ್ ಮಾಡ್ಕೊಬೋದು. ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಆಯಿತು ಗೈಸ್, ಇವಾಗ ಇದನ್ನು ಪ್ಯಾಕ್ ಮಾಡೋಣ. ಆಫ್ ಮಾಡಿ ಸರ್. ನೀಡುವಲ್ಲಿ ಎಳ್ಳೆಣ್ಣೆ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇದು ಬಿಳಿ ಎಳ್ಳು ನೈಟೇನೆ ನೆನೆಸಿ ಇಟ್ಟಿದ್ದೆ. ಬಿಳಿ ಎಳ್ಳನ್ನ ಓಕೆ. ಇವಾಗ ಅದನ್ನು ರುಬ್ಕೊಬೇಕು. ಇದಕ್ಕೆ ಏನೇನು ಹಾಕ್ತೀನಿ ಅಂತ ನೋಡ್ಕೊಳ್ಳಿ. ರೈಟ್, ಬಿಳಿ ಎಳ್ಳನ್ನ ನೆನೆಸಿ ಇಟ್ಟಿದೆ. ಅದಕ್ಕೆ ಅರಿಶಿಣ, ಇದು ಅರಿಶಿಣ ಹಸಿದು ಬರುತ್ತಲ್ಲ, ಹಸಿ ಅರಿಶಿಣ. ಘಮ ಘಮ ಅಂತಿದೆ ಅರಿಶಿಣ ಮಾತ್ರ. ಇಲ್ಲಿ ನೋಡಿ, ಕಲ್ಲರ್ ಈಗ ಅಷ್ಟು ಚೆನ್ನಾಗಿದೆ ಕಲ್ಲರು. ನೆಕ್ಸ್ಟು ಕಡಲೆ ಪುಡಿನಾದರೂ ಹಾಕ್ಕೊಬೋದು ಅಥವಾ ಕಡಲೆನಾದರೂ ಹಾಕ್ಕೊಬೋದು. ಒಟ್ಟಿನಲ್ಲಿ ಕಡಲೆ ಹಸಿಟ್ಟು ಏನು ಬೇಕಾದರೂ ಹಾಕ್ಕೊಬೋದು. ನಾನಿಲ್ಲಿ ಕಡಲೆನೇ ಹಾಕ್ಕೊಳ್ತಾ ಇದ್ದೀನಿ, ಕಡಲೆ ಹಸಿಟ್ಟು ಹಾಕ್ಕೊಳ್ತಾ ಇಲ್ಲ. ಸೊ ಇವಾಗ ಅದಕ್ಕೆ ಆಯಿಲ್ ಹಾಕಬೇಕು. 1 ಸ್ಪೂನು ಹರಳೆಣ್ಣೆ ಅಂತೀವಿ ನಮ್ಮ ಕಡೆ, ಗ್ಯಾಸ್ಟ್ರ್ ಆಯಿಲ್ ಅಂತಾರೆ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಹರಳೆಣ್ಣೆ. 1 ಸ್ಪೂನು ಹರಳೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮೈಗೆ ಹಚ್ಕೊಂಡು, ಮುಖಕ್ಕೆಲ್ಲ ಹಚ್ಕೊಂಡು ಸ್ನಾನ ಮಾಡಬೇಕು ಸಂಕ್ರಾಂತಿ ಹಬ್ಬದ ದಿನ. ಸೋಪು ಆ ಥರ ಎಲ್ಲ ಏನೂ ಹಚ್ಕೊಳ್ಳೋಗಿಲ್ಲ. ಇದು ಹಚ್ಕೊಂಡ್ಮೇಲೆ ಇದನ್ನು ಹಚ್ಕೊಂಡು ಎಳ್ಳೆಣ್ಣೆ ಸ್ನಾನ ಅಂತ ಹೇಳ್ತಾರೆ. ಸೊ ಇವಾಗ ಇದನ್ನು ರುಬ್ಕೊಳ್ಳೋಣ. ಇದನ್ನು ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದಾವಿತ್ತು ನೋಡಿ, ನುಣ್ಣಗೆ ಈ ಥರ ಪೇಸ್ಟ್ ಮಾಡ್ಕೊಬೇಕು. ಅರಿಶಿನ, ಕಡಲೆ, ಎಳ್ಳು ಅದರದ್ದೆಲ್ಲ ಸ್ಮೆಲ್ ಇದೆಯಲ್ಲ ಬರ್ತೈತೆ. ಸೊ ಇದನ್ನು ಸ್ನಾನ ಮಾಡಬೇಕಾದ್ರೆ ಹಚ್ಕೊಂಡು ಸ್ನಾನ ಮಾಡೋದು. ಇವತ್ತು ಎಳ್ಳೆಣ್ಣೆ ಸ್ನಾನ ಅಂತ ಮಾಡ್ತಾರೆ. ಅಥವಾ ನೀವು ಎಳ್ಳನ್ನು ನೆನೆಸಿ ಹಾಗೆ ಕೂಡ ತಲೆ ಮೇಲಿಂದ ಹಾಕ್ಕೊಂಡು ಸ್ನಾನ ಮಾಡ್ಬೋದು. ಇಲ್ಲ ಈ ಥರ ಟೈಮ್ ಇದೆ ಅಂದರೆ ಈ ಥರ ಮಾಡಿಕೊಂಡಾದರೂ ಸ್ನಾನ ಮಾಡ್ಬೋದು. ಓಕೆ ಗೈಸ್, ಇಷ್ಟ ಆಯಿತು ಪೇಸ್ಟು. ಚೆನ್ನಾಗಿದೆ ಅಲ್ಲ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಸೊ ಗೈಸ್, ಪಾಯಸ ಹಾಕ್ಕೊಳ್ತಾ ಇದ್ದೀವಿ. ಸೊ ನಾನು ಎಳ್ಳು ಬೀರು ಮಾಡಿದ್ದು ವಿಡಿಯೋ ಮತ್ತು ಎಳ್ಳು ಸ್ನಾನ ಮಾಡಿರೋ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಎಳ್ಳು ಸ್ನಾನ ಪೇಸ್ಟ್ ಆ ಥರ ಮಾಡ್ಕೊಳ್ಳಿ. ಇವಾಗ ಪಾಯಸ ಟೇಸ್ಟ್ ಮಾಡೋಣ ಹೇಗಿದೆ. ಹೇಳಿ ಪಿಂಕು ಅವರೇ, ಏನ್ರಿ ಸಮಾಚಾರ? ಪಿಂಕು ಅವರೇ, ಎಲ್ಲರೂ ಕೇಳ್ತಿದ್ದಾರ್ರಿ ಎಲ್ಲೋದ್ರು ನಿಮ್ಮ ತಂಗಿ ಅಂತ. ಕೇಳ್ತಾರೆ ಯಾಕೆ ಲಾಗ್ ಹಾಕಿಲ್ಲ ಅಂತ. ನಾನು ಹೋಗಿರೋ ಬೆಂಗಳೂರಿಗೆ ಅದಕ್ಕೆ ಲಾಗ್ ಮಾಡಿಲ್ಲ ಅಂತ. ಇನ್ಮೇಲೆ ಲಾಗು ಡೈಲಿ ಒಂದ್ಬಿಟ್ಟು ಬರುತ್ತೆ. ಅನ್ಸುತ್ತೆ. ಎಸ್, ಎಲ್ಲ ಚೇಂಜ್ ಆಗಿದೆ ಗೈಸ್, ಎಲ್ಲ ಚೆನ್ನಾಗಿದೆ. ಸೊ ಇವಾಗ ಊಟ ಮಾಡ್ತಾ ಇದ್ದೀವಿ. ಸ್ವಲ್ಪ ಹೆಲ್ಪ್ ಮಾಡಿ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ಲಾಗ್ ಮಾಡೋಕ್ಕಾಗಿಲ್ಲ, ಬಟ್ ಇನ್ಮೇಲೆ ಬರುತ್ತೆ. ಚೆನ್ನಾಗಿ ಬರ್ತೈತೆ ಅಂತ ಹೇಳ್ತಾ ಇದ್ರು ಎಲ್ಲ. ಅವ್ರಿಗೆ ಅದೇ ನೋಡಿ ನಾವು ಹಾಕಿಲ್ಲ ಗೈಸ್.
ಅವರೆಕಾಳು ಹುಳಿ ಸಾರಲ್ಲ, ಮಸಾಲೆ ಸಾರು. ಸಕ್ಕತ್ತಾಗಿದೆ ಚಿಕನ್ ಬೋಂಡ ಮಾಡಿದ್ದಾರೆ. ಇಲ್ಲಿ ನೋಡಿ ಅಪ್ಪ ಅವಾಗ್ಬಿಟ್ಟಿದ್ದು ಊರಿಗೆ ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಪಾಯಸ ಮಾಡಿದ್ದಾರೆ. ನಾವು ಬರ್ತಾ ಇದ್ದೀವಿ ಅಂತ. ಹಬ್ಬದ ಸ್ಪೆಷಲ್ ಹಬ್ಬದ ಸ್ಪೆಷಲ್ ಇವತ್ತೇ ಹಬ್ಬ ಮಾಡಿದ್ದಾರೆ. ಸೊ ಬಜ್ಜಿ ಊಟ ಇವಾಗ ಆಚೆ ಕುತ್ಕೊಂಡು ಊಟ ಮಾಡಿದ್ರೆ ಆಹಾ ಸಕ್ಕತ್ತಾಗಿರುತ್ತೆ. ಊಟ ಮಾಡಿಬಿಟ್ಟು ಸಿಗ್ತೀವಿ. ಬಾಯ್ ಗಾಯ್ಸ್. ಇವರು ಶಟಲ್ ಬ್ಯಾಟ್ ಆಡ್ತಾವ್ರೆ. ಇವನ್ಗೆ ಬ್ಯಾಟ್ ಕೊಡ್ತಾ ಇಲ್ಲ. ಬ್ಯಾಟ್ ಕೊಡದೇ ಇರೋದಕ್ಕೆ ಆ ಅಮ್ಮಂಗೆ ಹೇಳ್ತಾನ, ಅಮ್ಮ ಬೇರೆ ಸ್ಲಿಪ್ಪರ್ ಹಾಕೊಳ್ಳಿ ಅಂದ್ರೆ ಔಟ್ ಕೊಡ್ತೀನಿ ಅಂತ ಹೇಳ್ತಾವನೆ ಪೋಷಿತ್ತು. ಇಲ್ಲಿ ನೋಡಿ ಅಮ್ಮ ಮಗ ಆಟ ಆಡ್ತಾವ್ರೆ. ಹಂಗೆಲ್ಲ ಔಟ್ ಇಲ್ಲ. ಎಸ್ ಫ್ಲ್ಯಾಶ್ ಹಾಕೊಂಡು ಲಾಗ್ ಮಾಡಿದ್ರೆ ಕಣ್ಣು ಕ್ಯಾಟ್ ಐಸ್ ಥರ ಕಾಣಿಸುತ್ತೆ. ಐಟಲ್ಲಿ ಆಡ್ತಾವ್ರೆ. ಅವನಿಗೂ ಕೊಡಿ ಅಂತ ಹೇಳ್ತಾ ಅವನು. ಔಟ್ ಗೈಸ್, ಔಟ್. ವಾ ಹಿಂಗೆ ಗೈಸ್.